ಹಾಯ್ ಫ್ರೆಂಡ್ಸ್, ನಾನು ವಿನಯ್ ಫ್ರಮ್ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ಒಂದು ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲರಿಯ ಈ ಒಂದು ಫೋಟೋ ಏನಿದೆ ತುಂಬ ಟ್ರೆಂಡಿಂಗಲ್ಲಿದೆ. ಯಾವ ರೀತಿ ಫೋಟೋಸಪ್ಪ ಅಂತಂದರೆ, ನಾನು ನನ್ನ ಒಂದು ಗ್ಯಾಲರಿಯಲ್ಲಿ ತಮ್ಮನೇಲಿ ಫೋಟೋನ ನಿಮಗೆ ತೋರಿಸ್ತೀನಿ, ಅಥವಾ ವಿಡಿಯೋ ತಮ್ಮನೇಲೆಲ್ಲ ನೀವು ನೋಡುತ್ತೆ. ಈ ರೀತಿಯಾಗಿ ಒಂದು ಎರೇಸ್ ಫೋಟೋ ತುಂಬ ಟ್ರೆಂಡಿಂಗಲ್ಲಿದೆ. ಈ ರೀತಿಯ ಫೋಟೋನ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಕೇವಲ ಒಂದೇ ನಿಮಿಷಗಳಲ್ಲಿ ಮಾಡ್ಕೋಬೋದು. ಇದು ಯಾವ ರೀತಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದಕ್ಕೆ ನಿಮ್ಮೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅಪ್ಲಿಕೇಶನ್ನ ನೇರವಾದ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನೇಮ್ ಬಂದು ಫೋಟೋ ಲ್ಯಾಬ್ ಅಂತ. ನೀವು ಪ್ಲೇಸ್ಟೋರಲ್ಲಿ ಈ ಥರ ಸರ್ಚ್ ಮಾಡಿದ್ರೆ 100+ ಅಪ್ಲಿಕೇಶನ್ಗಳಿರುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿರ್ತೀನಿ. ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಟ್ರೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗಿಲ್ಲಿ ಈ ರೀತಿಯಾಗಿ ಫೋಟೋಸ್ಗಳು ಕಾಣುತ್ತೆ. ತುಂಬ ರೀತಿ ಎಡಿಟಿಂಗ್ ಮಾಡ್ಕೋಬೋದು ಇದರಲ್ಲಿ ನೀವು. ಇದ್ರ ಬಗ್ಗೆನೇ ನಾನೊಂದು ವೀಡಿಯೋನ ನಿಮಗೆ ಮಾಡಿದ್ದೀನಿ. ನೀವು ಇಲ್ಲಿ ತುಂಬ ರೀತಿಯಾಗಿ ಫೋಟೋಸ್ನ ಎಡಿಟಿಂಗ್ ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಮತ್ತು ಇದಕ್ಕೆ ನಿಮ್ಮ ಒಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಯಾವ ರೀತಿ ಬೇಕಾದ್ರೂ ಸೆಲೆಕ್ಟ್ ಮಾಡಿ ನಿಮ್ಮ ಹತ್ರ ಇರುವಂಥ ಕೆಲವೊಂದು ಫೋಟೋಸ್ಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲೊಬ್ಬರು ಫೋಟೋನ ನಾನಿಲ್ಲಿ ಸೆಲೆಕ್ಟನ್ನು ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಜಸ್ಟ್ ಇದು ನಿಮಗೆ ಎಷ್ಟು ಬೇಕು ಫೋಟೋನ ನೀವು ಇಲ್ಲಿ ಒಂದು ಬಾಕ್ಸ್ ಕಾಣ್ತಿದೆ ಅಷ್ಟಕ್ಕೆ ನೀವು ಇಲ್ಲಿ ಕ್ರಾಪನ್ನು ಮಾಡ್ಕೊಬೋದಾಗಿದೆ. ಇಲ್ಲಿ ಕಾಣುತ್ತೆ ನೋಡಿ, ಇದು ಸೈಜ್ಗಳನ್ನ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಅಥವಾ ಇದು ನೀವು ಫೋಟೋನ ನೀವು ಇಲ್ಲಿ ರೊಟೇಟ್ ಕೂಡ ಮಾಡ್ಬೋದು, ಆ ಕಡೆಗೆ ಈ ಕಡೆಗೆ, ಮತ್ತು ಮೇಲೆ ಕೆಳಗೆ ರೊಟೇಟ್ನ ಮಾಡ್ಬೋದು. ಮತ್ತು ಇದನ್ನು ಈ ರೀತಿ ಕೂಡ ರೊಟೇಟ್ನ ಮಾಡ್ಕೊಬೋದು ಫ್ರೆಂಡ್ಸ್ ನೀವು. ನಂತರ ಇಲ್ಲಿ ಕಾಣ್ತಕ್ಕಂಥ ಒಂದು ಬಾಕ್ಸ್ ಟೈಪ್ ಆಪ್ಷನ್ ಒಳಗಡೆ ನೀವು ಒಂದು ಫೋಟೋನೇ ಹಾಕಿಬಿಟ್ಟು ಜಸ್ಟ್ ಇಲ್ಲಿ ಕಾಣ್ತಾ ಇದ್ದರೆ ಟಿಕ್ ಮಾರ್ಕ್ ಇದ್ರ ಮೇಲೆ ಓಕೆ ಮಾಡಬೇಕಾಗುತ್ತೆ. ನಂತರ ಆ್ಯಡ್ಗಳು ಬರಲ್ಲ, ಇಲ್ಲೋ ಒಂದು ಸಲ ಬಂದರೆ ಆ್ಯಡ್ಗಳನ್ನ ಕಟ್ ಮಾಡಿ. ಜಸ್ಟ್ ಇಲ್ಲಿ ಪ್ರೊಸೆಸಿಂಗ್ ಆಗ್ತಿದೆ ನೋಡಿ, ಈ ಒಂದು ಪ್ರೊಸೆಸಿಂಗ್ ಆಗೋಂಟ ನೀವು ಇಲ್ಲಿ ವೆಯ್ಟನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನಿಂದ ಇದು ಒಂದೇ ರೀತಿಯಲ್ಲ ಎಡಿಟಿಂಗ್ ಫ್ರೆಂಡ್ಸ್, ತುಂಬ ರೀತಿಯಾಗಿ ಎಡಿಟಿಂಗ್ನ ಮಾಡ್ಕೋಬೋದು ನೀವು. ಈ ಒಂದು ಅಪ್ಲಿಕೇಶನ್ ಬಗ್ಗೆ ವೀಡಿಯೋಸ್ನ ಹಾಕಿದ್ದೀನಿ, ಅದು ಹಳೆಯ ವರ್ಷನ್ನು ಫ್ರೆಂಡ್ಸ್. ಇದೊಂದು ಹೊಸ ವರ್ಷನ್ನು ನೋಡ್ಬೋದು. ಆಲ್ಮೋಸ್ಟ್ ಡನ್ ಅಂತ ಹೇಳಿ ಬರ್ತಾ ಇದೆ, ನೋಡ್ಬೋದು. ಹೀಗೆ ನಿಮ್ಮ ಒಂದು ಫೋಟೋ ನೀವು ಇಲ್ಲಿ ಎಡಿಟಿಂಗ್ ಆಗಿದೆ. ಇದನ್ನು ಯಾವ ರೀತಿಯಪ್ಪ ಸೇವ್ ಮಾಡ್ಕೋಬೇಕಂತಂದರೆ, ಜಸ್ಟ್ ಇಲ್ಲಿ ಶೇರ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಜಸ್ಟ್ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಫೋಟೋ ನಿಮಗೆ ಇಲ್ಲಿ ಸೇವ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಈ ರೀತಿಯಾಗಿ ನೀವು ಈ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ಫೋಟೋನ ಈ ರೀತಿಯಾಗಿ ನೀವು ಎಡಿಟಿಂಗ್ ಮಾಡ್ಕೊಬೋದು. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.